ಅಂತೂ ಇಂತೂ ತುಂಬ ತಿಂಗಳಾದ ಬಳಿಕ ಗುರು ಎಲ್ಲ ಬೈಕ್ದು ಹಿಂಗೆ ಕಥೆಗಳಾಗೋಯ್ತು ಗುರು. ತುಂಬ ತಿಂಗಳ ಬಳಿಕ ನಮ್ಮ ಬುಲೆಟ್ 1966 ಮಾಡಲ್ ನಮ್ಮ ಬುಲೆಟ್ನ ಆಚೆ ತೆಗೆಯುವಂಥ ಕಾರ್ಯಕ್ರಮ ಇವತ್ತು ಸ್ಟಾರ್ಟ್ ಆಗಿದೆ. ಬನ್ನಿ, ಅದಕ್ಕೋಸ್ಕರ ಪೆಟ್ರೋಲ್ ತಂದಿದ್ದೀನಿ. ಪೆಟ್ರೋಲ್ ಹಾಕೋದಿದ್ರೆ ತುಂಬ ಈಸಿ. ನೋಡಿ ಇಲ್ಲಿ ಧೂಳು ಕೂತ್ಕೊಬಿಡೋದು ಗುರು, ಧೂಳು ಒರೆಸ್ಕೋಬೇಕು. ಪೆಟ್ರೋಲ್ ಹಾಕುವ ಒಂದು ನಿಮಿಷ. ಬನ್ನಿ, ಕ್ಯಾಪ್ ಹಾಕ್ಬಿಟ್ಟು ಇದಕ್ಕೆ ಲಾಕಿಗೆ ಬರಲಾಗರು. ಕ್ಯಾಪ್ ಲಾಕ್ ಇಷ್ಟೇ ಲಾಕಿದು. ಸಿಕ್ಕಾಬಿಟ್ಟು ಧೂಳಾಗಿದೆ. ಸ್ಟಾರ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಕೀ ಹಾಕ್ಬಿಟ್ಟು ಇಲ್ಲೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆಗುತ್ತಾ ಇಲ್ಲ ನೋಡೋಣ. ಆಗಲಿಲ್ಲ ಅಂದರೆ ಇಲ್ಲೇ ನಿಲ್ಸೋಕ್ಕೆ ಕರೆಕ್ಟಾಗುತ್ತೆ. ಪೆಟ್ರೋಲ್ ಆನ್ ಆಗಿದೆಯಾ? ಎಸ್, ಖಂಡಿತ ಆನ್ ಆಗಿದೆ. ಚೋಕ್ ಎಳೆದಿದ್ದೀನಿ. ಸ್ಟಾರ್ಟ್ ಮಾಡಬೇಕು. ಹೆಂಗಾಗುತ್ತೆ ಹೆಂಗತ್ತೆ ನೋಡುವ. ದಮ್ಮಯ್ಯ ಸ್ಟಾರ್ಟ್ ಆಗವು. ಬುಲೆಟ್ಟು ಕೀ ಆನ್ ಮಾಡಿ. ಬ್ಯಾಟ್ರಿ ಮೂಮೆಂಟ್ ಇಲ್ಲ. ಆಯ್ತು ಸ್ಟಾರ್ಟ್ ಆಗೋಯ್ತು ಗುರು. 2 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆದ ನಮ್ಮ ಬುಲ್ಲಿ. ಅಫ್ಕೋರ್ಸು ಸ್ವಲ್ಪ ಹೊತ್ತು ಬಂದೇ ಬರುತ್ತೆ ಹೊಗೆ, ಆಮೇಲೆ ಸರಿ ಹೋಗುತ್ತೆ. ಈ ವಿಡಿಯೋ ಮಾಡ್ತಿರೋದು ನಿಮಗೆಲ್ಲ ಇವತ್ತು ಫುಲ್ ಕಂಪ್ಲೀಟಾಗಿ ನಮ್ಮ ಬುಲೆಟ್ದು ರಿವ್ಯೂ ಕೊಡ್ತೀನಿ ಗುರು. G2 ಬುಲೆಟ್ದು ಸೌಂಡ್ ಕೇಳೋಕ್ಕೆ ಒಂಥರ ಚಂದ ಗುರು. ವಾ 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 ಅನ್ನತ್ತೆ ಒಳಗಡೆ ಎಂಜಿನ್. ಹಂಗೆ ಸಾಕಾಗಿರುತ್ತೆ. 60 ವರ್ಷದ ಬುಲೆಟ್ ಗುರು. ಇನ್ನು ಹೆಂಗೆ 2 ತಿಂಗಳು ನಿಲ್ಲಿಸಿ ಸ್ಟಾರ್ಟ್ ಮಾಡಿದ್ರೂ ಒಂದು 4-5 ಕಿಕ್ಕಿಗೆ ತಗೋತೈತೆ ಅಂದರೆ ಇದ್ರದ್ದು ಕೆಪಾಸಿಟಿ, ಇದ್ರದ್ದು ತಾಕತ್ತು, ಇದ್ರದ್ದು ಡಿಗ್ನಿಟಿ ಹೆಂಗಿರ್ಬೇಕು ಅಂತ ಗೆಸ್ ಮಾಡ್ಕೊಳ್ಳಿ ನೀವು. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪಾಪ್ಯುಲರ್ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಏನು ಬುಲೆಟ್ ಇದೆ, 1966 ಮಾಡಲ್ ಬುಲೆಟ್ ಇದೆ, ಅದ್ರದ್ದು ರಿವ್ಯೂ ಗುರು. ಫುಲ್ ಸಿಕ್ಕಾಪಟ್ಟೆ ಧೂಳಿದೆ ಗುರು. ಐ 1966 G2 ಮಾಡಲ್ ಬುಲೆಟ್ಟು 346 ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಎಂಜಿನ್ ಬರುತ್ತೆ. 19.1 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಅದರ ಜೊತೆಗೆ 28 ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಗುರು ಇದರಲ್ಲಿ. ಸೊ 60 ವರ್ಷದ ಹಳೆ ಬೈಕಿಗೆ ಇನ್ನೆಷ್ಟು ಕೊಡೋಕ್ಕೆ ಸಾಧ್ಯ. ಇದರದ್ದು ಕೀ ಹಾಕೋಕ್ಕೆ ಇಲ್ಲಿ ಬರೋದು ಟಿಪಿಕಲ್. ಬಟ್ ನಾವು ಬ್ಯಾಟ್ರಿ ಕೀಲೇ ಆನ್ ಮಾಡಿಕೊಂಡು ಅದನ್ನೇ ರನ್ನಿಂಗ್ ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ. ಮೇಡ್ ಇನ್ ಜಪಾನು, ಯಾವುದೋ ಮಿಕುನಿ ಕಾರ್ಬೋರೇಟರ್ ಇದೆ. ರೈಟ್ ಸೈಡ್ ಕಿಕ್ಕರು ಮತ್ತು ಗೇರ್ ಬಂದ್ಬಿಟ್ಟು ರೈಟ್ ಸೈಡ್ ಬರುತ್ತೆ. ಮತ್ತು ಅದ್ರ ಜೊತೆಗೆ ಲೆಫ್ಟ್ ಸೈಡ್ ಬ್ರೇಕ್ ಬರುತ್ತೆ. ಹೊಸದಾಗಿ ಯಾರು ಓಡ್ಸೋಕ್ಕೆ ಅಂತ ಇಸ್ಕೋತಾರೆ, ತುಂಬ ಕನ್ಫ್ಯೂಸ್ ಆಗುತ್ತೆ. ತುಂಬ ಸಲ ನಾನು ಯಾರಿಗೂ ಕೊಡೋಕ್ಕೆ ಹೋಗಲ್ಲ, ಯಾಕೆಂದರೆ ತುಂಬ ಡೇಂಜರು. ವೀಲೆಲ್ಲ ಒರಿಜಿನಲ್ ಗುರು. ಇಲ್ಲಿದೆ ನೋಡಿ, ಡನ್ಲಾಪ್ ಮೇಡ್ ಇನ್ ಇಂಗ್ಲೆಂಡ್ ಅಂತ ಬರುತ್ತೆ. ತೋರಿಸ್ತೀನಿ, ಕಾಣ್ತಾ ಇಲ್ವ ನಿಮಗೆ? ಇಲ್ಲಿ ಕಾಣ್ತಾ ನೋಡಿ, ಡನ್ಲಾಪ್ ಮೇಡ್ ಇನ್ ಇಂಗ್ಲೆಂಡ್ ಎಂಬ್ಲಮ್ ಇದೆ. ಇದ್ರ ಜೊತೆಗೆ ವೀಲು. ಸ್ಪೋಕ್ಸ್ ಏನು ನೋಡ್ತಾ ಇದ್ದಾರೆ, ಸ್ಪೋಕ್ಸು ಮುಂದ್ಗಡೆ ದಪ್ಪ ಉಂಟು, ಇಲ್ಲಿ ದಪ್ಪ ಉಂಟು, ಹೋಗ್ತಾ ಸಣ್ಣ ಆಗಿದೆ. ಸೊ ಇದು ಟಿಪಿಕಲಿ ಸೈಕಲ್ ಹಬ್ಗಳಿಗೆ ಇದೇ ರೀತಿ ಬರುವಂಥದ್ದು. ಸ್ಮಿತ್ದು ಮೀಟ್ರ್ ಬರುತ್ತೆ ಟಿಪಿಕಲ್ ಆಗಿ ಈ ಒಂದು ಮಾಡೆಲ್ಗಳಿಗೆ. ಬಟ್ ಇದು ಮೀಟ್ರ್ ಹೋಗಿ ಇದು ಎರಡು ಬೇರೆ ಹಾಕಿದ್ದಾರೆ. ಎಂಕೆ ಕಂಪ್ನಿದು ಹಾಕಿದ್ದಾರೆ. ಇಲ್ಲಿ ಆ್ಯಮ್ಸ್ ಮೀಟ್ರ್ ಬರುತ್ತೆ, ಇಲ್ಲಿ ಸ್ಪೀಡೋ ಮೀಟ್ರ್ ಬರುತ್ತೆ, ಹಾಗೆ ಕಿಲೋಮೀಟ್ರ್ ತೋರಿಸುತ್ತೆ. ಅದು ಬಿಟ್ಟರೆ ಇನ್ಯಾವುದು ಮೀಟ್ರ್ ಬರೋಲ್ಲ. ಇಲ್ಲಿ ಪೆಟ್ರೋಲ್ ಇಂಡಿಕೇಶನ್ ಆಗಲಿ ಏನು ತೋರಿಸಲ್ಲ. ಇದು ಹೆಡ್ಲೈಟ್ ಸ್ವಿಚ್ಚು ಆನು ಆಫು ಆ್ಯಂಡ್ ಹೈ ಬೀಮು ಲೋ ಬೀಮು ಇದರಲ್ಲೇ ಬರುತ್ತೆ. ನೋಡಿ, ಇದು ಬಂದ್ಬಿಟ್ಟು ಎಕ್ಸಲೇಟರ್ ಲಾಕು. ಅಂದರೆ ಬೈಕ್ನ ನಿಲ್ಲಿಸಿದಾಗ ಇದನ್ನು ಲಾಕ್ ಮಾಡಿದ್ರೆ ಎಕ್ಸಲೇಟರ್ನ ಕೊಡೋಕ್ಕಾಗಲ್ಲ. ಇದೊಂದು ಯೂನಿಕ್ ಒಂದು ಆಪ್ಷನ್ನು, ಫೀಚರು ಈ ಬೈಕಲ್ಲಿ. ಇದನ್ನು ನೀವೇನಾದ್ರು ತಲೆ ಓಡಿಸಿ ಯೂಸ್ ಮಾಡಿದ್ರೆ, ಕೇರ್ಫುಲ್ಲಾಗಿ ಯೂಸ್ ಮಾಡಿದ್ರೆ ಇದನ್ನು ಕ್ರೂಸ್ ಕಂಟ್ರೋಲ್ ಆಗಿ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಹ್ಯಾರಿಸನ್ ಕಂಪ್ನಿದು ಇರೋದು ಇದರಲ್ಲಿ. ಇದು ಡಿಮ್ ಆ್ಯಂಡ್ ಡಿಪ್ಪು ಹಾರ್ನ್ ಎರಡೂ ಒಂದೇ ಇದರಲ್ಲಿ ಇದೆ. ಇದರದ್ದು ಕೂಡ ಕನೆಕ್ಷನ್ ಸೂನ್ ಕೊಡಿಸ್ತೀನಿ. ಲಿವರ್ಗಳು ಬಂದ್ಬಿಟ್ಟು ಸ್ಟೈನ್ಲೆಸ್ ಸ್ಟೀಲು. G2 ಮಾಡಲ್ದು ಹ್ಯಾಂಡ್ಲ್, ಕಾಯಿಲು ಅದು ಇದು ಎಲ್ಲ ಬಂದ್ಬಿಟ್ಟು 6 ವೋಲ್ಟಲ್ಲಿದೆ. ಬ್ಯಾಟ್ರಿ ಎಲ್ಲನೂ 12 ವೋಲ್ಟ್ ಹಾಕೊಂಡಿದ್ದೀವಿ. ಸ್ವಲ್ಪ 6 ವೋಲ್ಟಲ್ಲಿದೆ, ಸ್ವಲ್ಪ 12 ವೋಲ್ಟಲ್ಲಿದೆ. 1966 ಮಾಡಲಲ್ಲಿ ಮಡ್ಗಾಡು ಕೂಡ ಬಕೆಟ್ ಮಡ್ಗಾಡು ಗುರು. ಮಡ್ಗಾಡು ಅಂತ ತುಂಬ ಬ್ರಾಡ್, ನೋಡಿ ಎಷ್ಟು ಅಗಲ ಇದೆ ಮಡ್ಗಾಡು. ಹಿಂದ್ಗಡೆದು ಅಷ್ಟೇ, ಮುಂದ್ಗಡೆದು ಅಷ್ಟೇ. ಇದೆಲ್ಲ ಬ್ರಾಸ್ ಎಂಬ್ಲಮ್ಗಳು ಗುರು.
ಬ್ರಾಸ್ ಎಂಬ್ಲಮ್, ಪ್ರಾಪರ್ ಬ್ರಾಸ್ ಎಂಬ್ಲಮ್. ನಿಮ್ಗೆ ನೋಡೋಕೆ ಕಾಣಿಸ್ತಾ ಇದೆ ನೋಡಿ ಕಾಣ್ತಾ ಇದೆಯಾ? ಬ್ರಾಸ್ ಎಂಬ್ಲಮ್ಗಳು ಇದೆಲ್ಲ ಎಂಬ್ಲಮ್ಗಳು ಏನಾರು ಒರಿಜಿನಲ್ ಏನಾದ್ರು ಕಳೆದೋಗಿ ಮಿಸ್ ಮಾಡ್ಕೊಂಡ್ರೆ ಇದನ್ನು ಒರಿಜಿನಲ್ ತೊಗೊಳಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ ಗುರು. ಇದೇನು ನೋಡ್ತಿದ್ರಲ್ಲ, ಇದು ಕ್ರಾಂಪ್ಟನ್ ಕಂಪ್ನಿದು. ಒರಿಜಿನಲ್ ಬರೋದು ಇದೇ ರೀತಿ ಬ್ರಾಸ್, ಪ್ಯೂರ್ ಬ್ರಾಸ್. ಇಲ್ಲಿ ಕಾಣುತ್ತೆ ನೋಡಿ, ನಿಮಗೆ ಕಾಣ್ತಾ ಇದೆಯಾ? ಇದು ಪೂರ್ತಿ ಬ್ರಾಸು. ಇದ್ರ ಕೆಳಗಡೆ ಇನ್ನೂ ಚೈನ್ ಬರುತ್ತೆ, ಚೈನ್ ಮಿಸ್ ಆಗಿಬಿಟ್ಟಿದೆ. ಇದ್ರದ್ದು ಟ್ಯಾಂಕ್ದು ಪೆಟ್ರೋಲ್ ಕೆಪಾಸಿಟಿ ಬಂದ್ಬಿಟ್ಟು 16 ಲೀಟ್ರ್ ಗುರು. 16 ಲೀಟ್ರ್ ಪೆಟ್ರೋಲ್ ಹಿಡಿಯುತ್ತೆ. ಇದ್ರ ಜೊತೆಗೆ ಈ ಕಡೆ ಸೈಡು ಸ್ವಿಚ್ಚು ಮತ್ತು ಇದ್ರ ಜೊತೆಗೆ ಇನ್ನೂ ಏನೋ ಇದು ಕಾಯಿಲೆಲ್ಲ ಬರುತ್ತೆ ಇದ್ರೊಳಗೆ. ಇದು ಗ್ಲೌಸ್ ಬಾಕ್ಸು ಇದು. ಸೊ 2 ಯುಟಿಲಿಟಿ ಬಾಕ್ಸ್ ಬರುತ್ತೆ. ಒಂದರಲ್ಲಿ ಸ್ವಿಚ್ಚು ಅದು ಇದು ಆಳುಮೂಳು ಇರುತ್ತೆ, ಇನ್ನೊಂದರಲ್ಲಿ ಗ್ಲೌಸ್ ಎಲ್ಲ ಇಟ್ಕೋಬೋದು. ಸಣ್ಣ ಪುಟ್ಟ ಏನಾದರೂ ಎಕ್ವಿಪ್ಮೆಂಟು ಟೂಲ್ಸ್ ಗಿಲ್ಸ್ ಎಲ್ಲ ಇಟ್ಕೋಬೋದು. ಡಬಲ್ ಕಪ್ ಶಾಕ್ ಅಬ್ಸರ್ವ್ ಬರುತ್ತೆ. ಆಗಿನ ಕಾಲದಲ್ಲಿ ಏನು 1966 ಮಾಡಲ್ಗೆ ಇದೇ ರೀತಿ ಡಬಲ್ ಕಪ್ ಶಾಕ್ ಅಬ್ಸರ್ವ್ ಬರ್ತಿದ್ದು ಯೂನಿಕ್ನೆಸ್ಸು. ಇದು ಕೂಡ ತುಂಬ ಕಾಸ್ಟ್ಲಿ, ಏನಾರು ಕಳೆದೋದ್ರೆ ತೊಗೊಳ್ಳೋವಂಥದ್ದು. ನನಗೆ ಹಿಂದ್ಗಡೆ ವೈರಿಂಗ್ ಏನಿದೆ, ಹಿಂದ್ಗಡೆ ಟೈಲಾಂಬಿಗೆ ವೈರಿಂಗ್ ಎಲ್ಲಿ ಹೋಗೋದು ಗೊತ್ತಾ? ಈ ಒಂದು ಪೈಪ್ಗಳೇನಿದೆ, ಈ ಪೈಪ್ಗಳಿಗೆ ಹೋಗೋದು ಗುರು. ಈ ಪೈಪ್ ಒಳಗೆ ಹೋಗಿ ಹಿಂದ್ಗಡೆಯಿಂದ ಇದ್ರೊಳಗಿಂದ ಬಂದು ಇಲ್ಲಿ ಕನೆಕ್ಷನ್ ಆಗುತ್ತೆ ಗುರು. ಸೊ ಆಗಲೇ ಯಾವ ರೀತಿ ತಲೆ ಓಡಿಸಿದಾರೆ ನೋಡೋರು. ಇದು ಸಣ್ಣದು ಬಂದ್ಬಿಟ್ಟು ನ್ಯೂಟ್ಲು. ಈಗ ಇನ್ ಕೇಸ್ ಅಸ್ಯೂಮ್ ಮಾಡ್ಕೊಳ್ಳಿ, ನೀವು ಫುಲ್ಲು 4th ಗೇರಲ್ಲಿದ್ದೀರಾ. 4th ಗೇರಲ್ಲಿದ್ದಾಗ ಏನಾಗುತ್ತೆ, ನಿಮಗೆ ನ್ಯೂಟ್ಲ್ ಮಾಡ್ಕೋಬೇಕು. ಬೇರೆ ಗಾಡಿಗಳಲ್ಲಾದರೆ ಗೇರಲ್ಲೇ ನ್ಯೂಟ್ಲ್ ಮಾಡ್ತೀರಾ, ಹಿಂದೆ ಮುಂದೆ ಮಾಡ್ತೀರಾ. ಬಟ್ ಇದರಲ್ಲೇ ಏನಾಗುತ್ತೆ ಗೊತ್ತಾ, 4th ಗೇರಿಂದ ಫುಲ್ಲು ನ್ಯೂಟ್ಲ್ ಮಾಡ್ಬೋದು, ಅಥವಾ 1ನೇ ಗೇರಿಗೆ ತರ್ಬೋದು, ಅಥವಾ 2ನೇ ಗೇರಿಗೆ ತರ್ಬೋದು. ಇಲ್ಲಿ ನೋಡಿ, ಇದಕ್ಕೆ ಇಂಡಿಕೇಷನ್ ಇಲ್ಲೇ ಇದೆ ನೋಡಿ. ಪ್ರಾಪರು ಲೂಕಾಸ್ದು ಇಲ್ಲಿದೆ ನೋಡಿ ಕಾಯಿಲ್. ಇದ್ರ ಬಗ್ಗೆ ಹೇಳೋದೇ ಮರ್ತ್ಬಿಡ್ತೀನಿ ಗುರು. ಒರಿಜಿನಲ್ ಲೂಕಾಸ್ ಹಾರನ್. ಇಲ್ಲಿ ಲೂಕಾಸ್ ಅಂತ ಬರುತ್ತೆ, TVS ಲೂಕಾಸ್ ಅಂತ. ಅದು ಎಂಬ್ಲಮ್ ಕಿತ್ತು ಬಿದ್ದೋಗ್ಬಿಟ್ಟಿದೆ. ಇದಕ್ಕೂ ಕೂಡ ಪಾಯಿಂಟ್ ಶೆಟ್ ಬರುತ್ತೆ ಗುರು. ನೀವು ನಂಬಲ್ಲ ಅಂದರೆ ಈ ಹಾರನ್ಗೂ ಕೂಡ ಪಾಯಿಂಟ್ ಶೆಟ್ ಬರುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಓಲ್ಡ್ ಸಿಸ್ಟಮಲ್ಲೇ ಇದೆ, ಏನೂ ಚೇಂಜ್ ಮಾಡಿಲ್ಲ. ನನಗೆ ಈ ಒಂದು ಗಾಡಿನ ಈ ಒಂದು ಪೊಸಿಷನಲ್ಲಿ ನೋಡೋಕ್ಕೆ ತುಂಬ 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 ಖುಷಿ ಆಗುತ್ತೆ ಗುರು. ಹೆಂಗೆ ಕಾಣ್ತಾ ಇದೆ ನೋಡಿ ಗಾಡಿ, ಸಾಕಾಗಿದೆ ಗುರು. ನೋಡೋಕ್ಕೆ ಖುಷಿ ಆಗುತ್ತೆ. ಆ ಬಾಡಿ ಕರುಸ್ ಆಗಿರ್ಬೋದು, ಆ ಒಂದು ಶೇಪ್ ಆಗಿರ್ಬೋದು, ಎಲ್ಲ ಅಲ್ಟಿಮೇಟ್. ಈ ಗಾಡಿನ ಫಸ್ಟ್ ನೋಡಿದ್ದು ನಮ್ಮ ಕುಮಾರಣ್ಣವ್ರ ಊರಿದೆ, ಕೋಡಳ್ಳಿ ಗೇಟ್ ಅಂತ. ಆ ಒಂದು ಊರಲ್ಲಿ ಒಂದು ತೊಟ್ಟಿ ಮನೆ ಉಂಟು ಊರು. ತೊಟ್ಟಿ ಮನೆ ಇತ್ತು, ಈಗಲೂ ಇದೆ. ಆ ಒಂದು ಮನೆ ಒಳಗೆ ಕುಮಾರಣ್ಣ ಒಂದು ಗಾಡಿಗಳೆಲ್ಲ ಇಟ್ಟಿದ್ರು ಗುರು. ಹೆಚ್ಚು ಕಮ್ಮಿ ಒಂದು 30ರಿಂದ 40 ಗಾಡಿಗಳು ಇತ್ತು ಅವ್ರ ಹತ್ರ. ಅದ್ರದ್ದು ವೀಡಿಯೋ ಈಗಲೂ ಇದೆ. ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಬಂದಾಗ ಏನೋ ಒಂದು ಕ್ಯೂರಿಯಾಸಿಟಿಗೆ ಹೋಗಿ ವೀಡಿಯೋ ಮಾಡಿದ್ದೆ. ಆ ಒಂದು ವೀಡಿಯೋದಲ್ಲಿ ಈ ಬೈಕ್ ಇತ್ತು. ಆ ಮನೇಲಿ ಈ ಬೈಕ್ ನೋಡಿದಾಗ ನನಗೆ ಅನಿಸಿತ್ತು, ಈ ಬೈಕ್ ನನ್ನ ಹತ್ರ ಇದ್ದರೆ ಹೆಂಗಿರುತ್ತೆ ಗುರು, ಇಂಥ ಬೈಕ್ ನನಗೆ ಸಿಕ್ಕಿಲ್ವಲ್ಲ, ತಗೊಳ್ಳೋದು ಯಾವಾಗ, ದುಡ್ಡು ಬೇರೆ ಇಲ್ಲ, ಆಗ ಬಜೆಟ್ ಇಲ್ಲ, ಏನಿಲ್ಲ. ಆಗ ಅನಿಸಿತ್ತು ಈ ಬೈಕ್ನ ನಾನು ತಗೋಬೇಕಲ್ಲ ಅಂತ ಇದ್ದರೆ ಹೆಂಗಿರುತ್ತೆ ಏನು ಅಂತ ಒಂದು ಆಸೆ ಆಗಿ ಉಟ್ಕೊಂಡಿದ್ದು. ಈ ಬೈಕ್ ನೋಡಿದಾಗ ಈ ಬೈಕ್ನ ನಾನು ಕುಮಾರಣ್ಣ ಹತ್ರ ತೊಗೊಂಡಿದ್ದು. ಕುಮಾರಣ್ಣಂದ ಕಲೆಕ್ಷನ್ ಇದು. ಕುಮಾರಣ್ಣ ಹತ್ರ ತೊಗೊಂಡಿದ್ದು ಹೆಚ್ಚು ಕಮ್ಮಿ ನಿಮಗೆ ಗೊತ್ತು, 70 ಒಂದು ವರ್ಷದ ಮೇಲೆ ಆಯ್ತಾ ಬಂತು. ಈ ಗಾಡಿದು ಸ್ಪೆಷಾಲಿಟಿ ಏನಿತ್ತು, ಈ ಗಾಡಿ ಲುಕ್ ಏನಿತ್ತು, ಈ ಲುಕ್ಕೇ ನೋಡಿ ನನಗೆ ಭಾಳ ಇಷ್ಟ ಆಗೋಯಿತು. ತಗೋಬೇಕು ಅಂತ ಒಂದು ಆಪರ್ಚುನಿಟಿ ಬಂತು. ಕುಮಾರಣ್ಣಂಗೆ ನಂದು ಮಿನಿ ಬುಲೆಟ್ ಏನಿದೆ ನೋಡಿದ್ರಲ್ಲ, ಮಿನಿ ಬುಲೆಟ್ನ ಕೊಟ್ಟು ಆ ಎಕ್ಸ್ಚೇಂಜ್ ಮೇಲೆ ಈ ಗಾಡಿ ತೊಗೊಂಡಿದ್ದು. ಎಕ್ಸ್ಚೇಂಜ್ ಮೇಲೆ ತೊಗೊಂಡ್ವಿ. ಯಾವುದೇ ಅಮೌಂಟು ವಿನಿಮಯ ಆಗಿಲ್ಲ, ಎಕ್ಸ್ಚೇಂಜ್ ಕೂಡ ಆಗಿಲ್ಲ. ಮಿನಿ ಬುಲೆಟ್ ಎಕ್ಸ್ಚೇಂಜ್ ಮೇಲೆ ಈ ಬೈಕ್ನ ತೊಗೊಂಡೆ ಗುರು. ಬೈಕಲ್ಲಿ ಇಷ್ಟ ಆಗೋದು ನನಗೆ ಅಂದರೆ ಒಂದು ಸೌಂಡ್ ಗುರು. ಆ ತಂಪು ಹೊಡೆಯುತ್ತೆ ನೋಡಿ, ಬುಡ್ಡು ಅಂತ. ನಾರ್ಮಲ್ ಬುಲೆಟ್ಗೂ ಈ G2 ಬುಲೆಟ್ಗೂ ಭಾಳ ಡಿಫ್ರೆನ್ಸ್ ಇದೆ. ಬುಲೆಟ್ ಗುರು ಯಾವತ್ತಿದ್ರು ಬುಲೆಟ್ ಮೇಡ್ಲಿಕ್ಕೆ ಗನ್ ಅಂತಾರಲ್ಲ, ಅದಂತೂ ಯಾವತ್ತಿಗೂ ಸುಳ್ಳಾಗಲ್ಲ ಮಾತು, ನಿಜಾನೇ. ಹಿಂಗಿದ್ರು ಬೈಕು ಎಷ್ಟು ಜನ ಕೇಳ್ತಾರೆ ಗೊತ್ತಾ, ನಿಲ್ಲಿಸಿ ಬೈಕ್ನ ಈ ಕಂಡೀಷನಲ್ಲಿದ್ರು. ಇದ್ರದ್ದು ಡ್ಯೂರಬಿಲಿಟಿ ಇರ್ಬೋದು, ಅಥವಾ ಈ ಲುಕ್ ಇರ್ಬೋದು, ಇದ್ರದ್ದು ಹಿಸ್ಟ್ರಿ ಇರ್ಬೋದು, ಇದನ್ನೆಲ್ಲ ನೋಡಿ ಇಷ್ಟಪಟ್ಟು ನಾನು ಈ ಬೈಕ್ನ ತೊಗೊಂಡಿರೋವಂಥದ್ದು. ಪಂಚರ್ ಏನಾಗಿಲ್ಲ. ಪಂಚರ್ ಆಯಿತು ಅಂತ ಶಾಕ್ ಆಗೋದೆ. ಇದ್ರಲ್ಲಿ ಬೇರೆ ಏನು ಗೊತ್ತಾ, ಇನ್ನೊಂದು ಪಂಚರ್ ಆದರು ಅಂದ್ರೆ ನನ್ನ ಕತೆ ಅವತ್ತು ಮುಗೀತು ಅಂತ. ಅವತ್ತಿನ ದಿನ ನಂದು ಬರ್ನ್ಔಟು ಅಂತ ಅರ್ಥ. ಏನಕ್ಕೆ ಅಂದರೆ ಅಷ್ಟು ಈಸಿಯಾಗಿ ಯಾರೋ ಇದನ್ನು ಪಂಚರ್ನ ವೀಲ್ ಬಿಚ್ಚಿ ಹಾಕಲ್ಲ ಗುರು. ಯಾಕೆಂದರೆ ಸೈಕಲ್ ಹಬ್ಬುಗಳು ಇದ್ರದ್ದು ಇನ್ನೊಂದು ಯೂನಿಕ್ನೆಸ್ಸು, ಸೈಕಲ್ ಹಬ್ಬು ಬಹಳ ಡಿಫಿಕಲ್ಟು ಅಂದರೆ ಡಿಫಿಕಲ್ಟು. ಕಲ್ತಿರೋರಿಗೆ ಭಾಳ ಈಸಿ, ಬಿಚ್ಚಕ್ಕೆ ಬರದೇ ಇರೋರಿಗೆ ಕಣ್ಣಿದ್ವಾಗ ಜೀವ ಬಂದಲ್ಲಿ ಚಡ್ಡಿ ಹರ್ಕೊಂಡ್ರೆ ಬಿಚ್ಚೋಕ್ಕಾಗಲ್ಲ ಹೊಸ್ದಾಗಿ. ಆ ರೀತಿ. ಅದಕ್ಕೆ ನಾನೇನು ಐಡಿಯಾ ಮಾಡಿದ್ದೀನಿ ಅಂದರೆ, ಎಲ್ಲೇ ಪಂಚರ್ ಆದ್ರೂ ಹೇಳೋದು ಒಂದೇ, ಅಣ್ಣ ಸೈಕಲ್ದು ವೀಲ್ದು ಹೆಂಗೆ ಟೈರ್ ಆಚೆ ತೆಗೆದು ಅಲ್ಲೇ ಪಂಚರ್ ಹಾಕ್ತೀರಾ, ಹಂಗೆ ಸ್ಪಾಟಲ್ಲೇ ಪಂಚರ್ ಹಾಕ್ಬೇಕು ಅಂತ ಹೇಳಿ
ವೀಲ್ ಬಿಸ್ತಲೆ ಹಂಗೆ ಇದನ್ನು ಟೈರ್ ತೆಗೆದು ಹಂಗೆ ಟ್ಯೂಬ್ ಆಚೆ ಎಳೆದು ಹಂಗೆ ಪಂಚರ್ ಹಾಕಿಸ್ತೀನಿ ಗುರು. ಸೊ ಇದ್ರದ್ದು ಇನ್ನೊಂದು ಟಫು ಹಂಗೆ ಯೂನಿಕ್ನೆಸ್ಸು, ಇನ್ನೊಂದು ರಿಜಿಡ್ ಯೂನಿಕ್ನೆಸ್ ಬಂದ್ಬಿಟ್ಟು ನಮ್ಮ 2 ಸೈಕಲ್ ಹಬ್ಗಳು ಗುರು. ಭಾಳ 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 ಹಿಂಸೆ. ಏನಾದರೂ ಪಂಚರ್ ಆದರೆ ಅಥವಾ ಟೈರ್ ಚೇಂಜ್ ಮಾಡಬೇಕು ಅಂದರೆ ಹಿಂಸೆ ಆಗ್ಬಿಡುತ್ತೆ. ಅದ್ಭುತದಲ್ಲಿ ಅದ್ಭುತ ಈ ಗಾಡಿಗಳು ಗುರು. ಸೊ ರಿಯಲ್ ಬೈಕಿಂಗು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ಇಂಥ ಹಳೆ ಗಾಡಿಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡಿಕೊಂಡು ಗಾಡಿಗಳನ್ನ ರನ್ ಮಾಡಿಕೊಂಡು ಬೈಕಿಂಗ್ ಬಗ್ಗೆ ಕಲೀರಿ. ಅದೇ ಒಂಥರ ಡಿಫ್ರೆಂಟ್ ಲೆವೆಲ್ ಬೈಕಿಂಗು. ಹೊಸ ಗಾಡಿಗಳು ತಗೊಂಡು ಹೊಸ ಗಾಡಿಗಳನ್ನ ಪೆಟ್ರೋಲ್ ಹಾಕ್ಸ್ಕೊಂಡು ಹೊಸ ಗಾಡಿಗಳ ಮೇಲೆ ಟ್ರಿಪ್ ಮಾಡೋದು ತುಂಬ ಕಾಮನ್ನು. ಇಂಥ ಬೈಕ್ಗಳನ್ನ ತೊಗೊಂಡು ಇಂಥ ಗಾಡಿಗಳನ್ನ ಮೇಂಟೈನ್ ಮಾಡ್ಕೊಂಡು ರಿಪೇರಿ ಮಾಡಿಸ್ಕೊಂಡು ಈ ಬೈಕ್ಗಳಲ್ಲಿ ಟೂರಿಂಗ್ ಮಾಡಿ ರೈಡ್ ಮಾಡಿ 100% 1% ಫೀಲ್ ಆಗ್ತೀರಾ. ಅಂದರೆ ತುಂಬ ಯೂನಿಕ್ ಫೀಲ್ ಆಗ್ತೀರಾ, ತುಂಬ ಡಿಫ್ರೆಂಟ್ ಫೀಲ್ ಆಗ್ತೀರಾ, ಒಂಥರ ಪ್ರೌಡ್ ಫೀಲ್ ಆಗ್ತೀರ ನಿಮಗೆ ನೀವೇ. ಅಫ್ಕೋರ್ಸ್ ತುಂಬ ಟೈಮ್ ಹಿಡಿಯುತ್ತೆ, ತುಂಬ ಏನಂತಾರಲ್ಲ ತುಂಬ ಟೈಮ್ ಹಿಡಿಯುತ್ತೆ, ತುಂಬ ಇನ್ವೆಸ್ಟ್ಮೆಂಟ್ ಬೀಳುತ್ತೆ, ತುಂಬ ಕಷ್ಟ ಅನಿಸುತ್ತೆ. ಬಟ್ ಆ ಪ್ರೋಸೆಸ್ ಇದೆಯಲ್ಲ ಅದೇ ಒಂಥರ ಎಂಜಾಯ್ಮೆಂಟ್ ಗುರು. ಆ ಪ್ರೋಸೆಸ್ನ ಎಂಜಾಯ್ ಮಾಡಬೇಕು. ರಿಯಲ್ ಬೈಕರ್ ಆದವರು ಆ ಪ್ರೋಸೆಸ್ನ ಎಂಜಾಯ್ ಮಾಡ್ತಾರೆ. ನಾನು ಕೂಡ ಆ ಪ್ರೋಸೆಸ್ನ ಎಂಜಾಯ್ ಮಾಡ್ತೀನಿ. ಸೊ ಈ ಒಂದು ಬೈಕಿಂಗ್ ಏನಿದೆ, ವಿಂಟೇಜ್ ಬೈಕಿಂಗು ಎಲ್ಲರೂ ಮಾತಲ್ಲ ಗುರು, ಎಲ್ಲರದ್ದು ಕೆಲಸ ಅಲ್ಲ. ಎಲ್ಲೋ ಅದನ್ನು ಏನೋ ಒಂಥರ ಕಷ್ಟ ಅನ್ಕೊಳ್ಳೋದಲ್ಲೇ ಇಷ್ಟಪಟ್ಟು ಮಾಡೋರು ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಅಷ್ಟು ಬಿಟ್ರೆ ವಿನಃ ಖಂಡಿತವಾಗೂ ನಿಮ್ಮ ಜೀವನದಲ್ಲಿ ನೀವು ಚಡ್ಡಿ ಜಾಬಲ್ಲಿ ಎಷ್ಟೇ ದುಡ್ಡು ಇಟ್ಟಿದ್ರು ನೀವು ಅದಕ್ಕೆ ಇಂಟ್ರೆಸ್ಟ್ ಕೊಡ್ದಲ್ಲ ಇದ್ದರೆ ಏನು ಕೂಡ ಆಗಲ್ಲ ಗುರು. ನೋಡೋದ್ರಲ್ಲ ಗುರು, ನನಗೆ ಈ ಬೈಕ್ ಬಗ್ಗೆ ಇದ್ದಿದ್ದು ನಾಲೆಡ್ಜ್ ಎಷ್ಟಿತ್ತು ಅಷ್ಟು ಕೊಟ್ಟಿದ್ದೀನಿ. ನಾನೇನು ಸ್ಕಾಲರ್ ಅಲ್ಲ, ಅಂದರೆ ಮೇಧಾವಿ ಅಲ್ಲ ಎಲ್ಲ ಗೊತ್ತಿರಲಿಕ್ಕೆ. ಏನಾದರೂ ಬಿಟ್ಟಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ. ಹಾಗೆ ನಾನು ಈ ಬೈಕ್ನ ಹೆಂಗೆ ತೊಗೊಂಡೆ, ಯಾವ ರೀತಿ ತೊಗೊಂಡೆ, ಎಂತಕ್ಕೆ ತೊಗೊಂಡೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಮ್ಮ 1966 ಮಾಡಲ್ನ ಏನು ಬುಲೆಟ್ ಇದೆ ಅದರದ್ದು ರಿವ್ಯೂ ವಿಡಿಯೋ ಆಗಿತ್ತು. ಯಾರಿಗಾದ್ರೂ ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಸಬ್ಸ್ಕ್ರೈಬ್ ಮಾಡಿ ಗುರು. ಇನ್ನೇನು 20K ಸಬ್ಸ್ಕ್ರೈಬರ್ ಹತ್ತತ್ರ ಇದ್ದೀವಿ. ರೀಚ್ ಮಾಡಿ, ಬೇಗ ರೀಚ್ ಆಗೋಣ. ಮುಂದಿನ ವಿಡಿಯೋ ಮುಖಾಂತರ ನಿಮಗೆಲ್ಲ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.